उग्रोजज्ञे वीर्याय स्वधावाञ्चक्रिरपो नर्यो यत्कारिष्यन् जग्भिर्युवा दृशदनमवोभिस्त्राता न इन्द्र एनासो महश्चेत् हन्ता वृत्रमिन्द्रशोषो वा नः प्रावीन्नु वीरोजारितारा भूते कर्ता सुदासे अहवा ओलोकन्दाता वसुबोहरादाशुषे भूत युध्मो आधर्वाखा जगृत्समध्वाशोरः सत्राषाट् जनुषे मशाढः व्यास इन्द्रः प्रधाना स्वोजा अधा विश्वं शत्रो यन्तन् जघाना उभे चेदिन्दरोजासे महित्वा पप्राथदवेशेभिस्तु विश्मः निवद्रबिन्दो हरेवान् विमिच्छन् समन्धात् सामदेषु वा ओवोचा वृषा जजान वृषाणं मृणाय तमोचिन्नारी नर्यं ससोमा प्रयस्से नानेरथदृभ्यो अस्तेरः सत्त्वा गवेषाणस्य धृष्णुः नो चित्सभ्रेषते जनो नरेशन्मनो यो अस्य घोरमाविवासात् यज्ञेय इन्द्रे तथा ते दुवां शिक्षयत्सरायरतपारतेजाः यदिन्द्रपूर्वो अपाराय शिक्षन्न यज्ञायान् कलेयशो देष्णम् अमृत इत्पर्यासेत दोरमाचित्रचित्रं भरारयिन्नाः यस्ता इन्द्रप्रियो जनो ददा सदसन्निरेके अत्रिवत्सखाते योयन्ते अस्यां सोमतौ च निष्ठास्यामवरोथे अघ्नातो नृपेतौ एष स्तोमो अचक्रददृशात उपस्यामर्माघवन्नक्रपिष्टा रायस्कामो चरितारन्दागन्त्वमङ्गशक्रवस्वाशाको नः स न इन्द्रत्वया दाया इषेधास्मना जये मघवान चुनन्ति वस्वेषु ते चरित्रे अस्तु शक्तिर्योऽयं पात स्वस्तिभिः सदा नः असाविदेवं गोरदेकमन्थोऽन्यस्मिन्निन्द्रो जनुषे मोचा बोधामसि त्वा हर्यश्व यज्ञैर्बोधानस्तोममन्दासामदेशो प्रयन्ति यज्ञं विपयन्ति बर्हिः सोममादो विदथे शुभ्रवाचः न्युभ्रियन्ते यशसो गृभाना दोर ओमभ्यो वृषाणो दृशाचाः ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೆ ಹರಿಯನಗೆ ನೀರುವ ತನಕ ನಾನೇಕೆ ಬಡವನು ಹುಟ್ಟಿಸಿದ ತಾಯ್ ತಂದೆ ಇಷ್ಟಮಿತ್ರನು ನೀನೆ ಪುಟ್ಟಿಸಿದ ತಾಯ್ ತಂದೆ ಇಷ್ಟಮಿತ್ರನು ನೀನೆ ಪುಟ್ಟಿಸಿದ ತಾಯ್ ತಂದೆ ಇಷ್ಟಮಿತ್ರನು ನೀನೆ ಅಷ್ಟಬಂಧುವು ಸರ್ವ ಬಳಗ ನೀನೆ ಅಷ್ಟಬಂಧು ಸರ್ವ ಬಳಗ ನೀನೆ ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ ಪೆಟ್ಟಿಗೆಯೊಳಗಿನ ಅಷ್ಟಾಭರಣ
ಬಡವನು ನಾನೇಕೆ ಪರದೇಶಿ ಶ್ರೀನಿಧಿ ಹರಿಯನಗೆ ನೀರುವ ತನಕ ನಾನೇಕೆ ಬಡವನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುನಮಾಮಿ. ಶ್ರೀಲಕ್ಷ್ಮೀ ನೃಸಿಂಹ ಪರಬ್ರಹ್ಮಣೇ ನಮಃ. ಜಗದಂಬಿಕಾರಿ ನಮಃ. ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹರ ಸನ್ನಿಧಾನದಲ್ಲಿ ಸುವರ್ಣಮುಖಿ ನಾರಸಿಂಹರ ದಿವ್ಯವಾಗಿರತಕ್ಕಂಥ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟೋತ್ತರ ಸಹಸ್ರ ಕಲಶಾಭಿಷೇಕ ಸಂಪನ್ನಗೊಂಡಿದೆ. ವಿಶೇಷವಾಗಿ ಕೊರಟಗೆರೆ ತಾಲೂಕಿನಲ್ಲಿ ವಿರಾಜಮಾನರಾಗಿರತಕ್ಕಂತಹ ಶ್ರೀ ಸುವರ್ಣಮುಖಿ ಲಕ್ಷ್ಮೀ ನರಸಿಂಹರ ಒಂದು ಪ್ರೇರಣೆಯಂತೆ ವಿದ್ಯುಕ್ತವಾಗಿ ಈ ದಿನ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೇವೆ. ವಿಶೇಷವಾಗಿರತಕ್ಕಂತಹ ಜಾಗ, ಎಲ್ಲ ವಿಧವಾದಂತಹ ರೋಗ ಬಾಧೆಗಳು, ಅದೇ ರೀತಿ ಜೀವನದ ಬಾಧೆಗಳು ಅಥವಾ ಭಯದಿಂದ ಮುಕ್ತವನ್ನು ಮಾಡತಕ್ಕಂತಹ ಕ್ಷೇತ್ರ ಈ ಸುವರ್ಣಮುಖಿ. ಆದ್ದರಿಂದ ನಮ್ಮ ಬದುಕು ಸ್ಪಷ್ಟವಾಗಿ ಸಾಗುವಂತೆ ಲಕ್ಷ್ಮೀ ನರಸಿಂಹರಲ್ಲಿ ಪ್ರೇರೇಪಣೆಯನ್ನು ಪಡೆಯತಕ್ಕಂಥ ಅದ್ಭುತವಾದ ಜಾಗ. ನಾವೆಲ್ಲರೂ ಕೂಡ ಪರಮಾತ್ಮನ ದರ್ಶನಕ್ಕೆ ಬರ್ತಾನೆ ಇರ್ತೀವಿ. ದೇವರಾಯನದುರ್ಗ ಬರ್ತೀವಿ, ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಬರ್ತೀವಿ. ಅದರಿಂದ ಕೆಲವಾರು ಕಿಲೋಮೀಟರ್ ದೂರದಲ್ಲಿ ಕೊರಟಗೆರೆ ಎಂಬ ಊರಿನಲ್ಲಿ ವಿರಾಜಮಾನನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ನಮ್ಮ ಜೀವನದ ಸ್ಪಷ್ಟವಾದಂತಹ ಪ್ರೇರಣೆ, ಬದುಕಿನ ಮೇಲೆ ಸ್ಪಷ್ಟವಾದಂತಹ ಗುರುತನ್ನು ನೀಡಿ ನಮ್ಮ ಬದುಕನ್ನು ಯೋಗ್ಯ ರೂಪದಲ್ಲಿ ಸಾಗಿಸಬೇಕು ಅಂತ ಹೇಳಿ ಲಕ್ಷ್ಮೀ ನರಸಿಂಹರನ್ನು ನಾವು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಪರಮಾತ್ಮನ ದಿವ್ಯವಾದ ಅನುಗ್ರಹವನ್ನು ಎಲ್ಲರೂ ಕೂಡ ಪಡಿಬೇಕು. ಎಲ್ಲರೂ ಕೂಡ ಈ ಹಾದಿಯಲ್ಲಿ ಹೋಗೋರು ಬಿಡುವು ಮಾಡಿಕೊಂಡು ಶ್ರೀ ಸುವರ್ಣಮುಖಿ ಲಕ್ಷ್ಮೀ ನರಸಿಂಹರ ಸನ್ನಿಧಾನಕ್ಕೆ ಬಂದು ಪರಮಾತ್ಮನ ದಿವ್ಯವಾದ ದರ್ಶನವನ್ನು ಪಡೆದು ಕೃತಾರ್ಥರಾಗಬೇಕು. ಅದೇ ರೀತಿ ಪರಮಾತ್ಮನ ದಿವ್ಯವಾದ ಅನುಗ್ರಹದಿಂದ ನಿಮಗೆ ಇರತಕ್ಕಂಥ ಎಲ್ಲ ದುರಿತಗಳನ್ನು ಆ ಪರಮಾತ್ಮ ನಿವಾರಣೆ ಮಾಡಿ ಬದುಕಿಗೆ ಬೇಕಾದಂಥ ನಂಬಿಕೆ, ಛಲ, ಸ್ವಾಭಾವಿಕವಾಗಿರತಕ್ಕಂತಹ ಒಂದು ವಿಚಾರವನ್ನು ನಮಗೆ ಆ ಪರಮಾತ್ಮನ ದಿವ್ಯವಾದಂತಹ ದೇಗುಲ, ಅದೇ ರೀತಿ ಆ ಪರಿಸರ ನಮಗೆ ಬದುಕಿಗೆ ಬೇಕಾದ ಸ್ಪಷ್ಟವಾದಂತಹ ಚಿತ್ರಣವನ್ನು ನೀಡುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಶ್ರೀ ಲಕ್ಷ್ಮೀ ನರಸಿಂಹನ ಒಂದು ದಿವ್ಯವಾಗಿರತಕ್ಕಂತಹ ಆರಾಧನೆಯನ್ನು ಇವತ್ತೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೇವೆ. ಆ ಪರಮಾತ್ಮನ ದಿವ್ಯವಾದ ಸೇವೆಯನ್ನು ಮಾಡತಕ್ಕಂಥ ಶಕ್ತಿ, ಅವನ ಜಾಗದಲ್ಲಿರತಕ್ಕಂತಹ ನೆಮ್ಮದಿಯನ್ನು ನಾವೆಲ್ಲರೂ ಕೂಡ ನಿರಂತರವಾಗಿ ಸ್ವೀಕಾರ ಮಾಡ್ತಾ ಬದುಕಿನ ಸ್ಪಷ್ಟವಾದ ಹಾದಿಯಲ್ಲಿ ಹೋಗೋಣ. ಲಕ್ಷ್ಮೀ ನರಸಿಂಹನು ನಮಗೆಲ್ಲರಿಗೂ ಕೂಡ ಅದೇ ರೀತಿ ದೇಶವಾಸಿಗಳಿಗೆ, ನಗರವಾಸಿಗಳಿಗೆ ಅವನ ದಿವ್ಯವಾದ ಅನುಗ್ರಹ, ಅವನಂತಹ ಧೈರ್ಯ, ಅವನಂತಹ ತೀಕ್ಷ್ಣತೆಯನ್ನು ನಿರಂತರವಾಗಿ ನಮಗಾಗಿ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.